ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ನೆರೆಯ ನೇಪಾಳದಲ್ಲಿ ಭಾರಿ ದೊಡ್ಡ ಪ್ರಕೃತಿ ವಿಕೋಪ ಆಗಿದೆ. ಹಠಾತ್ ಪ್ರವಾಹ ಬಂದು ಅಲ್ಲೋಲ ಕಲ್ಲೋಲ ಆಗಿದೆ. ಆಲ್ರೆಡಿ 60, 70, 80 ಜನ ಮೃತಪಟ್ಟಿದ್ದಾರೆ ಅಂತೆಲ್ಲ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ಆದರೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದರೆ ದೊಡ್ಡ ನಂಬರ್ ಆಫ್ ಪೀಪಲ್ ಮಿಸ್ಸಿಂಗ್ ಇರೋದ್ರಿಂದ. ಇದು ಕ್ಲಿಯರ್ ಆಗಿ ನಂಬರ್ ಅಪ್ಡೇಟ್ ಆಗೋಕ್ಕೆ ನಮಗೊಂದು 2 ದಿನ ಆದರೂ ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. 400 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಸ್ನೇಹಿತರೆ, 133 ಭಾರತೀಯ ಪ್ರವಾಸಿಗರು ಕೂಡ ನಾಪತ್ತೆಯಾಗಿರೋರಲ್ಲಿದ್ದಾರೆ. 37 NRIಗಳು ಕೂಡ ಇದ್ದಾರೆ. ರಸ್ತೆಗಳೆಲ್ಲ ಬಂದಾಗಿ ತಮಿಳುನಾಡಿನ 50 ಪ್ರವಾಸಿಗರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಾಪತ್ತೆಯಾದವರಲ್ಲಿ ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್, ಸೌತ್ ಆಫ್ರಿಕಾ ಪ್ರಜೆಗಳು ಕೂಡ ಇದ್ರು. ಬುಧವಾರ ಬೆಳಗ್ಗೆ ಟಿಬೆಟ್ ಗಡಿಗೆ ಹೊಂದ್ಕೊಂಡಿರೋ ನೇಪಾಳದ ರಸುವಾ ಜಿಲ್ಲೆಯಲ್ಲಿ ದಿಢೀರಂತ ಪ್ರವಾಹ ಬಂದು ಈ ದುರಂತ ಆಗಿದೆ. ಬೋಟೆ ಕೋಶಿ ನದಿಯಲ್ಲಿ ಪ್ರವಾಹ ಆಗಿರೋದು. ನಾಪತ್ತೆಯಾದವರಿಗಾಗಿ ನೇಪಾಳ ಸರ್ಕಾರ, ಸೇನೆ, ಪೊಲೀಸ್ ಪಡೆ ಎಲ್ಲರನ್ನ ಡಿಪ್ಲಾಯ್ ಮಾಡಿ ರಕ್ಷಣಾ ಕಾರ್ಯಾಚರಣೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಡ್ರೋನ್ಸ್ ಹಾಗೂ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಈ ಪ್ರವಾಹದ ಅಬ್ಬರಕ್ಕೆ ನೇಪಾಳದಲ್ಲಿ ಹಲವು ಸೇತುವೆ, ರಸ್ತೆಗಳು, ಕಸ್ಟಮ್ಸ್ ಆಫೀಸ್ನಲ್ಲಿದ್ದ ವಸ್ತುಗಳು, ವಾಹನಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ. ಬಿರುಗಾಳಿ ಬೀಸಿದ ರೀತಿಯಲ್ಲಿ ಪ್ರವಾಹದ ನೀರು ಚಿಮ್ತಿರೋ ವಿಡಿಯೋಸ್ ವೈರಲ್ ಆಗಿವೆ. ಊರುಗಳೇ ಕೊಚ್ಕೊಂಡು ಹೋಗ್ತವೆ. ಅಲ್ಲದೆ ರಸುವಾ ಮತ್ತು ನುವಾಕೋಟ್ನಲ್ಲಿದ್ದ ಒಟ್ಟು 354 ಮೆಗಾವ್ಯಾಟ್ ಸಾಮರ್ಥ್ಯದ 8 ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳು ಕೂಡ ಡ್ಯಾಮೇಜ್ ಆಗಿವೆ. ಈ ಪ್ರವಾಹದ ಪರಿಣಾಮ ಭಾರತಕ್ಕೂ ತಟ್ಟುವ ಆತಂಕ ಇದೆ. ಮುಖ್ಯವಾಗಿ ಗಂಡಕ್ ನದಿಯ ನೀರಿನ ಮಟ್ಟ ಏರಿಕೆಯಾಗುವ ಆತಂಕ ಇದೆ. ಹೀಗಾಗಿ ಬಿಹಾರ ಮತ್ತು ಉತ್ತರ ಪ್ರದೇಶದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಿಹಾರ ಸಿಎಂ ಜೊತೆ ಫೋನ್ನಲ್ಲಿ ಮಾತನಾಡಿ ಪರಿಸ್ಥಿತಿ ನಿಭಾಯಿಸೋಕೆ NDRF ಸೇರಿದ ಹಾಗೆ ಎಲ್ಲ ರೀತಿಯ ನೆರವನ್ನ ಕೊಡುವ ಭರವಸೆ ಕೊಟ್ಟಿದ್ದಾರೆ. ಇತ್ತ UP ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಕುಶಿನಗರ ಹಾಗೂ ಮಹಾರಾಜ್ಗಂಜ್ ಜಿಲ್ಲಾ ಆಡಳಿತಗಳೊಂದಿಗೆ ಚರ್ಚೆ ಮಾಡಿ ಅಲರ್ಟ್ ಆಗಿರುವಂತೆ ಸೂಚನೆ ಕೊಟ್ಟಿದ್ದಾರೆ. ಖುದ್ದು PM ನರೇಂದ್ರ ಮೋದಿ ಕೂಡ ನೇಪಾಳ PM ಬಾಲೇಂದ್ರ ಶಾರಿಗೆ ಕಾಲ್ ಮಾಡಿ ಪರಿಸ್ಥಿತಿಯನ್ನ ವಿಚಾರಿಸಿದ್ದಾರೆ. ಈ ಪ್ರವಾಹ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಅಲ್ಲದೆ ಭಾರತ ಎಲ್ಲ ರೀತಿಯ ಮಾನವೀಯ ನೆರವು ಕೊಡೋಕೆ ರೆಡಿ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಭಾರತ ನೇಪಾಳದೊಂದಿಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡಿ ನಿಲ್ಲುತ್ತೆ ಅಂತ PM ಹೇಳಿದ್ದಾರೆ. ಇನ್ನು ಭಾರತ ಮತ್ತು ನೇಪಾಳ ಗಡಿ ಕಾಯ್ತಾ ಇರೋ ಸಶಸ್ತ್ರ ಸೀಮಾ ಬಲ ಪಡೆಯನ್ನ ಕೂಡ ಹೈ ಅಲರ್ಟ್ನಲ್ಲಿ ಇಡಲಾಗಿದೆ. ಗಡಿ ಭಾಗದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ನಡೆಸೋಕೆ ಬರೋಬ್ಬರಿ 18 SSB ತಂಡಗಳನ್ನು ಡಿಪ್ಲಾಯ್ ಮಾಡಿರೋ ಮಾಹಿತಿ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರತದಿಂದ ನೇಪಾಳಕ್ಕೆ ಪರಿಹಾರ ಸಾಮಗ್ರಿಯನ್ನು ಕಳಿಸ್ಕೊಡೋಕೆ ತಯಾರಿ ನಡೀತಾ ಇದೆ. NDRF ತಂಡವನ್ನು ಕೂಡ ರೆಡಿ ಮಾಡಿಡಲಾಗಿದೆ. ಇನ್ನೊಂದು ಕಡೆ ಪ್ರವಾಹದಲ್ಲಿ ಸಿಕ್ಕಾಕೊಂಡಿರೋ ದೊಡ್ಡ ಪ್ರಮಾಣದ ಭಾರತೀಯರನ್ನು ಕಾಪಾಡೋಕೆ ಅವರ ಮಾಹಿತಿಗಾಗಿ ನೇಪಾಳದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಎಮರ್ಜೆನ್ಸಿ ನಂಬರ್ಸ್ ಅನ್ನ ರಿಲೀಸ್ ಮಾಡಿದೆ. ನೀವು ಸ್ಕ್ರೀನ್ ಮೇಲೂ ಕೂಡ ನೋಡಬಹುದು ಇದನ್ನ. ಇನ್ನು ನೇಪಾಳದ ಜಲಪ್ರಳಯ ಚೈನಾ ಮತ್ತು ಟಿಬೆಟ್ನಲ್ಲೂ ಆತಂಕಕ್ಕೆ ಕಾರಣ ಆಗಿದೆ. ನೇಪಾಳ ಗಡಿಗೆ ಹೊಂದಿಕೊಂಡಿರೋ ಚೈನಾದ ಗೈರಾಂಗ್ ಕೌಂಟಿ ಮತ್ತು ಗೈರಾಂಗ್ ಬಂದರಿನ ಮೇಲೆ ಮಣ್ಣು ಕುಸಿತ ಆಗಿದೆ ಅಂತ ಚೀನಾದ ಶಿನ್ಹುವಾ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಅಲ್ಲೂ ಕೂಡ ಚೈನಾ ಬಾರ್ಡರ್ನ ಆ ಸೈಡ್ ಕೂಡ ಭಾರಿ ಪ್ರಮಾಣದಲ್ಲಿ ಸಾವು ನೋವಾಗಿದೆ, ಜನ ನಾಪತ್ತೆಯಾಗಿ ಹೋಗಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಇಲ್ಲಿ ನೇಪಾಳದ ಭೀಕರ ಪ್ರವಾಹಕ್ಕೆ ಕಾರಣ ಏನು ಅನ್ನೋದು ಬಹಳ ನಿಗೂಢವಾಗಿದೆ. ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಮಳೆಯಿಂದ ಪ್ರವಾಹ ಬಂದಿಲ್ಲ, ಜೋರಾಗಿ ಮಳೆ ಬಂದು ಪ್ರವಾಹ ಆಗಿಲ್ಲ. ಇದು ಬಹುಶಃ ಹಿಮ ನದಿ ಮತ್ತು ಮೇಲಿನ ಬೆಟ್ಟದ ಮೇಲಿನ ಸರೋವರ ಸ್ಫೋಟಗೊಂಡು ನೀರಿದ್ದಕ್ಕಿದ್ದಂತೆ ಬಂದಿರಬಹುದು ಅನ್ನೋ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಮೊದಲು ಭೂಕಂಪ ಆಗಿ ಹಿಮಪಾತನೂ ಆಗಿ ಈ ಪ್ರವಾಹ ಆಗಿರಬಹುದಾ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ. ಕೆಲ ಗಂಟೆಗಳಲ್ಲಿ ನಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬಹುದು. ಏನು ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಗುಜರಾತ್ ಮತ್ತು ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನಕ್ಕೆ ಟ್ರಿಪ್ ಆಯೋಜನೆ ಮಾಡಿದ್ದಾರೆ. ಹಾಗೆ ಅಹಮದಾಬಾದ್, ದ್ವಾರಕಾ ರೀತಿಯ ಪ್ರವಾಸಿ ತಾಣಗಳನ್ನು ಕೂಡ ಕವರ್ ಮಾಡ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು, ಎಕ್ಸ್ಟ್ರಾ ಏನೂ ಖರ್ಚಿರೋದಿಲ್ಲ. ಊಟ, ಸ್ಟಾರ್ ಹೋಟೆಲಲ್ಲಿ ಸ್ಟೇ ಎಲ್ಲ ಇನ್ಕ್ಲೂಡೆಡ್ ಇದರಲ್ಲಿರುತ್ತೆ. ನೇರವಾಗಿ ಹೈಕೋರ್ಟ್ ವಿರುದ್ಧ AIMIMನ ಅಸದುದ್ದೀನ್ ಓವೈಸಿ ವಾಗ್ದಾಳಿ ಮಾಡಿದ್ದಾರೆ. ಹೈಕೋರ್ಟ್ ವಿರುದ್ಧವೇ ನೇರವಾಗಿ. ಯಾಕೆ? ಅಲಹಾಬಾದ್ ಹೈಕೋರ್ಟ್ ಹಿಜಾಬ್ ಅನ್ನೋದು ಇಸ್ಲಾಂ ಧರ್ಮದ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ತೀರ್ಪನ್ನ ಕೊಟ್ಟಿತ್ತು. ಈಗ ಈ ತೀರ್ಪಿನ ವಿರುದ್ಧ ಓವೈಸಿ ವಾಗ್ದಾಳಿ ಮಾಡಿದ್ದಾರೆ. ಇಸ್ಲಾಂ ಮೇಲಿನ ದಾಳಿ ಇದು ಅಂತ ಹೇಳಿದ್ದಾರೆ. ಇದು ನಮ್ಮ ಧರ್ಮ, ನಮ್ಮ ಧರ್ಮದಲ್ಲಿ ಯಾವುದು ಮುಖ್ಯ ಯಾವುದಲ್ಲ ಅಂತ ನಾವು ನಿರ್ಧಾರ ಮಾಡ್ತೀವಿ. ಇದನ್ನು ಹೇಳೋಕೆ ನ್ಯಾಯಾಧೀಶರು ಯಾರು ಅಂತ ನೇರವಾಗಿ ಹೈಕೋರ್ಟ್ ನ್ಯಾಯಮೂರ್ತಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಧಾರ್ಮಿಕ ಆಚರಣೆಗಳ ವಿಚಾರ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಶಬರಿಮಲೆ ವಿವಾದಕ್ಕೆ ಸಂಬಂಧಪಟ್ಟಂತೆ 9 ನ್ಯಾಯಾಧೀಶರ ಪೀಠ ವಿಚಾರಣೆ ನಡೆಸ್ತಾ ಇದೆ.
ಹೀಗಿರುವಾಗ ಅಲಹಾಬಾದ್ ಹೈಕೋರ್ಟ್ ಈ ವಿಚಾರದಲ್ಲಿ ತೀರ್ಪು ಕೊಡಬಾರದಾಗಿತ್ತು. ಹೈಕೋರ್ಟ್ನ ಈ ಆದೇಶ ನೇರವಾಗಿ ಸಂವಿಧಾನದ 19 ಮತ್ತು 25ನೇ ವಿಧಿಗೆ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಧರ್ಮ ಪ್ರತಿಪಾದಿಸುವ ಹಕ್ಕಿಗೆ ವಿರುದ್ಧ ಅಂತ ಓವೈಸಿ ಹೇಳಿದ್ದಾರೆ. ಅಂದಹಾಗೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶದ ವಿವಾದದ ಬೆನ್ನಲ್ಲೇ ಧರ್ಮದಲ್ಲಿ ಯಾವುದು ಮುಖ್ಯ, ಯಾವುದು ಅತ್ಯಗತ್ಯ ಆಚರಣೆ ಅನ್ನೋ ಮೂಲ ಪ್ರಶ್ನೆ ಈಗ ಸದ್ಯ ಸುಪ್ರೀಂ ಕೋರ್ಟ್ನ 9 ನ್ಯಾಯಾಧೀಶರ ಪೀಠದ ಮುಂದೆ ಇದೆ. ಇದಕ್ಕೂ ಮುಂಚೆ ಶಬರಿಮಲೆಗೆ ಮಹಿಳೆಯರ ಪ್ರವೇಶದ ಕುರಿತು ಸುಪ್ರೀಂ ಕೋರ್ಟ್ ಡಿಫರೆಂಟ್ ತೀರ್ಪನ್ನು ಕೊಟ್ಟಿತ್ತು. ಸದ್ಯ ಇದರಲ್ಲಿ ಶಬರಿಮಲೆಗೆ ಮಹಿಳೆಯರ ಪ್ರವೇಶ, ಮುಸ್ಲಿಂ ಮಹಿಳೆಯರಿಗೆ ಮಸೀದಿಗಳಿಗೆ ಪ್ರವೇಶ, ಇದರೆಲ್ಲದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಹೀಗಾಗಿ ಓವೈಸಿ ಈ ರೀತಿ ಮಾತನಾಡಿದ್ದಾರೆ. ಇನ್ನು ಓವೈಸಿ ಹೇಳಿಕೆಗೆ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆ ಬಂದಿದೆ. ಹೈಕೋರ್ಟ್ ತೀರ್ಪನ್ನ ಒಪ್ಪಲ್ಲ ಅಂತ ಓವೈಸಿ ಹೇಳುವುದು ಅವರ ಅರಾಜಕ ಮನಸ್ಥಿತಿಯ ಪ್ರತಿಬಿಂಬ ಅಂತ ಹೇಳಿದ್ದಾರೆ. ದೇಶ ಸಂವಿಧಾನ ಮತ್ತು ಕಾನೂನು ಪ್ರಕಾರ ನಡೆಯುತ್ತೆ ಹೊರತು ಯಾರದೋ ವೈಯಕ್ತಿಕ ಇಷ್ಟಗಳ ಮೇಲೆ ಅಲ್ಲ ಅಂತ ಹೇಳಿದೆ ಬಿಜೆಪಿ. ಆದರೆ ಮತ್ತೊಂದು ಕಡೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೂಡ ಹಿಜಾಬ್ ಇಸ್ಲಾಂನ ಅವಿಭಾಜ್ಯ ಅಂಗ, ನಾವು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದೆ. ಇನ್ನು ಅಕ್ರಮ ವಲಸಿಗರಿಗೆ ಅಮಿತ್ ಶಾ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ದೇಶ ಏನು ಯಾರು ಬೇಕಾದ್ರೂ ಬಂದಿಲ್ಲಿ ಸೇರ್ಕೊಳ್ಳೋಕೆ ಧರ್ಮಛತ್ರ ಅಲ್ಲ, ಈ ದೇಶದಲ್ಲಿ ಬದುಕೋ ಹಕ್ಕಿರೋದು ಕೇವಲ ಇಲ್ಲಿನ ಪ್ರಜೆಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿ ನಡೆದ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಕಾನ್ಫರೆನ್ಸ್ ನಲ್ಲಿ ಈ ರೀತಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಕ್ರಮ ನುಸುಳುಕೋರರಿಂದ ದೇಶದ ಭದ್ರತೆ, ಆರ್ಥಿಕತೆಗೆ ಭಾರಿ ಪೆಟ್ಟು ಬೀಳ್ತಾ ಇದೆ. ಕಳೆದ 8 ತಿಂಗಳಲ್ಲಿ ಎಲ್ಲಾ ಗಡಿ ರಾಜ್ಯಗಳಿಗೂ ಭೇಟಿ ನೀಡಿ ಚರ್ಚೆ ಮಾಡಿದ್ದೀನಿ. ಗಡಿ ಭದ್ರತೆ ಬಗ್ಗೆ 4 ಹಂತದ ಭದ್ರತಾ ಪ್ಲಾನ್ ರೆಡಿ ಮಾಡಿ ಆ ಡಾಕ್ಯುಮೆಂಟ್ಸ್ ಅನ್ನ ರಾಜ್ಯಗಳೊಂದಿಗೆ ಹಂಚಿಕೊಂಡಿದ್ದೀವಿ ಅಂತಲೂ ಕೂಡ ಅಮಿತ್ ಶಾ ಹೇಳಿದ್ದಾರೆ. ಜೊತೆಗೆ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋಕೆ ಸೆಕ್ಯೂರಿಟಿ ಪ್ಲಾನ್ ಕೂಡ ಮುಖ್ಯ. ಹಾಗಾಗಿ ಹೊಸ ಸೆಕ್ಯೂರಿಟಿ ಪ್ಲಾನ್ ಮಾಡಿದ್ದೀವಿ ಅಂತ ಮುಂದಿಟ್ಟಿದ್ದಾರೆ ಅಮಿತ್ ಶಾ. ದೇಶದ ಭದ್ರತಾ ವ್ಯವಸ್ಥೆ ಮುಂದಿನ 15-20 ವರ್ಷಗಳಲ್ಲಿ ಎದುರಾಗಬಹುದಾದ ಕಂಟಕಗಳನ್ನು ಈಗಲೇ ಪತ್ತೆ ಹಚ್ಚೋ ರೀತಿ ಇರಬೇಕು. ಸಮಸ್ಯೆ ಎದುರಾದ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕಿಂತ ಮೊದಲು ಗುರುತಿಸಿ ಆಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಭದ್ರತಾ ಪಡೆಗಳಿಗೆ ಕರೆ ಕೊಟ್ಟಿದ್ದಾರೆ. ಉಗ್ರಗಾಮಿಗಳನ್ನು ಮಟ್ಟ ಹಾಕೋಕೆ ಕೇವಲ ಅವರನ್ನು ಮಾತ್ರ ಟಾರ್ಗೆಟ್ ಮಾಡಿದ್ರೆ ಸಾಕಾಗಲ್ಲ, ಬದಲಾಗಿ ಅವ್ರಿಗೆ ಬರೋ ಫಂಡಿಂಗ್, ಲಾಜಿಸ್ಟಿಕ್ಸ್ ಮತ್ತು ಸ್ಲೀಪರ್ ಸೆಲ್ಗಳನ್ನು ಕೂಡ ಬೇರು ಸಹಿತ ಕಿತ್ತು ಬಿಸಾಕೋ ಪ್ರಹಾರ ಮಾಡಬೇಕು. ಹಾಗೆ ನಶಾ ಜಾಲವನ್ನು ಮಟ್ಟ ಹಾಕೋಕೆ 3D ಸ್ಟ್ರಾಟಜಿ ಬಳಸಬೇಕು. ಡಿಟೆಕ್ಟ್, ಡಿಸ್ರಪ್ಟ್ ಆ್ಯಂಡ್ ಡಿಸ್ಟ್ರಾಯ್, ಈ ಪ್ಲಾನ್ ಜಾರಿಯಾಗಬೇಕು ಅಂತ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೊಟ್ಟ ಮಾತು ಉಳಿಸ್ಕೊಳ್ತಿಲ್ಲ ಅಂತ ಆರೋಪಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತೆ ಬೀದಿಗಿಳಿಯೋಕೆ ಸಜ್ಜಾಗಿದೆ. ಸೆಪ್ಟೆಂಬರ್ 5ರಿಂದ ದಿಲ್ಲಿಯ ಇಂಡಿಯಾ ಗೇಟ್ನಿಂದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸೋದಾಗಿ ಸಿಜೆಪಿ ಹೇಳಿದೆ. ನೀಟ್ ಸಂತ್ರಸ್ತರಿಗೆ ಪರಿಹಾರ ಕೊಡ್ತೀವಿ ಹಾಗೂ ವಿದ್ಯಾರ್ಥಿಗಳ ಮೇಲಿರೋ FIR ವಾಪಸ್ ಪಡಿತೀವಿ ಅಂತ ಕೇಂದ್ರ ಸರ್ಕಾರ ಭರವಸೆ ಕೊಟ್ಟಿತ್ತು. ಆದರೆ ತಿಂಗಳಾದರೂ ಆ ಮಾತನ್ನ ಈಡೇರಿಸಿಲ್ಲ ಅಂತ ಹೇಳಿ ಸಿಜೆಪಿ ಈ ಪ್ರೊಟೆಸ್ಟ್ ನಡೆಸುತ್ತೆ. ಆದರೆ ಪ್ರತಿಭಟನೆಗೆ ಇನ್ನೂ ಕೂಡ ಪರ್ಮಿಷನ್ ತಗೊಂಡಿಲ್ಲ ಅಂತ ದಿಲ್ಲಿ ಪೊಲೀಸರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಇಂಡಿಯಾ ಗೇಟ್ ಬಳಿ ಈಗ ಆಲ್ರೆಡಿ ಸೆಕ್ಷನ್ 163 ಜಾರಿ ಮಾಡಲಾಗಿದೆ. ಒಂದು ವೇಳೆ ಪ್ರತಿಭಟನಾಕಾರರು ರೂಲ್ಸ್ ಬ್ರೇಕ್ ಮಾಡಿ ಬಂದರೆ ಅವ್ರನ್ನ ತಡೆಯೋಕೆ CRPF ಹಾಗೂ ITBP ಪಡೆಗಳನ್ನು ನಿಯೋಜನೆ ಮಾಡಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಅಲ್ಲಿ. ಇನ್ನು ಭಾರತದ ರಕ್ಷಣಾ ಇಲಾಖೆ ಇತ್ತೀಚೆಗೆ DRDOದ ಮಿಸೈಲ್ ಟೆಕ್ನಾಲಜಿಯನ್ನು ಪ್ರೈವೇಟ್ ಕಂಪನಿಗಳಿಗೆ ಕೊಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಈಗ ಇದರ ಅಡಿಯಲ್ಲಿ 1000ದಿಂದ 1500 ಕಿಲೋಮೀಟರ್ ರೇಂಜ್ನ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ ಹಾಗೂ 150ರಿಂದ 500 ಕಿಲೋಮೀಟರ್ ರೇಂಜ್ನ ಪ್ರಳಯ್ ಟ್ಯಾಕ್ಟಿಕಲ್ ಮಿಸೈಲ್ಗಳ ಮಾಸ್ ಪ್ರೊಡಕ್ಷನ್ಗೆ ಖಾಸಗಿ ಕಂಪನಿಗಳನ್ನು ಗುರುತಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈಗ ಆಲ್ರೆಡಿ 110 ಕಿಲೋಮೀಟರ್ ರೇಂಜ್ನ ಅಸ್ತ್ರ ಮಾರ್ಕ್ 1 ಹಾಗೂ 150 ಕಿಲೋಮೀಟರ್ ರೇಂಜ್ನ ಅಸ್ತ್ರ ಮಾರ್ಕ್ 2 ಏರ್ ಟು ಏರ್ ಮಿಸೈಲ್ಗಳಿಗಾಗಿ ಖಾಸಗಿ ಕಂಪನಿಗಳಿಗೆ ಯಾರು ಮಾಡಿಕೊಡ್ತೀರಿ ಅಂತ ಹೇಳಿ ಪ್ರಪೋಸಲ್ ಕಳಿಸಲಾಗಿದೆ. ಇದರಲ್ಲಿ ಭಾರತ್ ಫೋರ್ಜ್, ಅದಾನಿ ಡಿಫೆನ್ಸ್ ಮತ್ತು ಭಾರತ್ ಡೈನಾಮಿಕ್ಸ್ನಂತಹ ಕಂಪನಿಗಳಿವೆ. ಇನ್ನು ವಾಲ್ಮೀಕಿ ನಿಗಮದ ಹಗರಣ ಕೇಸ್ನ ಆರೋಪಿ ಸಚಿವ ಬಿ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ನನ್ನಿಂದ ಸರ್ಕಾರಕ್ಕೆ ಮುಜುಗರ ಬೇಡ, ದಯವಿಟ್ಟು ನನ್ನ ರಾಜೀನಾಮೆಯನ್ನ ತಗೊಳ್ಳಿ ಅಂತ ಹೇಳಿ CM DK ಶಿವಕುಮಾರ್ಗೆ ಕಾಲ್ ಮಾಡಿದಾರಂತೆ. ಜೊತೆಗೆ ನಾಗೇಂದ್ರ ಅವರು ಕೊಡ್ತಿರೋ ಇದಕ್ಕೊಂದು ಪೋಸ್ಟರ್ ಏನು ಅಂದರೆ, ನಾಗೇಂದ್ರ ಅವರು ಇಲ್ಲಿ ಯಾವ ರೀತಿಯನ್ನು ಬಿಂಬಿಸ್ತಿದ್ದಾರೆ ಅಂದರೆ ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಾಗೇಂದ್ರ ಬಿಂಬಿಸೋ ಪ್ರಯತ್ನ ಪಡ್ತಾ ಇದ್ದಾರೆ. ಅದವರ ಪಾಲಿಟಿಕ್ಸ್. ಆದರೆ ಹೈಕಮಾಂಡ್ ಜೊತೆ ಮಾತನಾಡೋವರೆಗೂ ಸುಮ್ಮನಿರುವಂಥ CMA ಸಮಾಧಾನ ಮಾಡಿದಾರಂತೆ ಅವರಿಗೆ. ಆದರೂ ಕೂಡ ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಕೊಡೋಕೆ ಮುಂದಾಗಿರೋದು ನಿಜವೇ ಆದರೆ ಯಾಕಿರ್ಬೋದು ಅಂತ ನೋಡಿದಾಗ 2 ಮುಖ್ಯ ಕಾರಣಗಳು ಕಾಣುತ್ತೆ. ಒಂದು, ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಅವರ ವಿರುದ್ಧ CBI ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋ ಫೈಲ್ ರಾಜ್ಯಪಾಲರ ಮುಂದೆ ಇದೆ. ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಕೊಟ್ಟರೆ ದೊಡ್ಡ ಡ್ಯಾಮೇಜ್ ಆಗುತ್ತೆ DK ಸರ್ಕಾರಕ್ಕೆ. ಇನ್ನು ಕರ್ನಾಟಕ ತಮಿಳುನಾಡು ನಡುವೆ ಬಿಕ್ಕಟ್ಟು ಸೃಷ್ಟಿಸಿರೋ ಮೇಕೆದಾಟು ಯೋಜನೆ ಬಗ್ಗೆ CM DK ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಮೇಕೆದಾಟು ಕಟ್ಟೋದ್ರಿಂದ
ಅತಿ ಹೆಚ್ಚು ಲಾಭ ಆಗೋದೇ ತಮಿಳುನಾಡಿಗೆ. ಅಲ್ಲಿ ಸ್ಟೋರ್ ಆಗೋ 95% ನೀರು ಅವರಿಗೆ ಹೋಗುತ್ತೆ. ಈ ಬಗ್ಗೆ ತಮಿಳುನಾಡು CM ವಿಜಯ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಅಂತ DK ಹೇಳಿದ್ದಾರೆ. ಮೇಕೆದಾಟು ಡ್ಯಾಮ್ನಲ್ಲಿ ಸಂಗ್ರಹ ಆಗೋ ನೀರಲ್ಲಿ ಕೇವಲ 10 TMC ನೀರನ್ನು ಮಾತ್ರ ನಾವು ಬೆಂಗಳೂರಿನ ಕುಡಿಯೋ ನೀರಿನ ಉದ್ದೇಶಕ್ಕೆ ಬಳಸೋದು, ಅದನ್ನು ಬಿಟ್ಟು ಕೃಷಿಗೆ ಬಳಸಲ್ಲ ಅಂತ DK ಹೇಳಿದ್ದಾರೆ. ಜೊತೆಗೆ ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಚಾಚು ತಪ್ಪದೆ ಪಾಲಿಸ್ತೀವಿ, ಆದರೆ ಜಲ ವಿವಾದಗಳನ್ನು ಕೋರ್ಟಲ್ಲಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿಂತ ಮಾತುಕತೆ ಮೂಲಕ ನಾವೇ ಬಗೆಹರಿಸ್ಕೊಳ್ಳೋದು ಬೆಸ್ಟ್ ಅಂತ DK ಹೇಳಿದ್ದಾರೆ. ಇನ್ನೊಂದು ಕಡೆ ವಂದೇ ಮಾತರಂ ಗೀತೆ ಹಾಡೋ ವಿಚಾರದಲ್ಲೂ DKಶಿ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಂದೆ ರಾಜ್ಯ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲೂ ವಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡಲ್ಲ, ಬದಲಾಗಿ ಕಾಂಗ್ರೆಸ್ ಸಂಪ್ರದಾಯದಂತೆ ಕೇವಲ ಮೊದಲ 2 ಪ್ಯಾರಾಗಳನ್ನ ಮಾತ್ರ ಹಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ಟಾಪ್ ಕ್ಲಬ್ಗಳು ಮತ್ತು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆಯವರು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮ ಹೋಟೆಲ್ ಹಾಗೂ ಕ್ಯಾಂಟೀನ್ಗಳಲ್ಲಿರೋ ಸ್ವಚ್ಛತೆ, ನೈರ್ಮಲ್ಯ ಇದೆಲ್ಲವನ್ನ ಕೂಡಲೇ ನೀವು ಸರಿ ಮಾಡ್ಕೋಬೇಕು. 15 ದಿನ ಟೈಮ್ ಕೊಡ್ತೀವಿ ನಿಮಗೆ, ಇಲ್ಲಾಂದ್ರೆ ಕಠಿಣ ಕ್ರಮ ಗ್ಯಾರಂಟಿ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದಕ್ಕೂ ಮುನ್ನ ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, KSCA, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಸೇರಿ 10 VVIP ಕ್ಲಬ್ಗಳಲ್ಲೆಲ್ಲ ರೇಡ್ ಮಾಡಿದಾಗ ಅಲ್ಲಿ ಎಲ್ಲ ಅವ್ಯವಸ್ಥೆ ಕಂಡು ಬಂದಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ಲಬ್ ಅಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರೋ ಮೀನು ತುಂಬಿಸಿಟ್ಟಿದ್ರು, ಜೊತೆಗೆ ಯಾವುದೇ ಲೇಬಲ್ ಇಲ್ದಿರೋ ಬೇಳೆಕಾಳು ಸಿಕ್ಕಿತ್ತು. ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಕ್ಯಾಂಟೀನಲ್ಲೂ ಸ್ವಚ್ಛತೆ ಇರಲಿಲ್ಲ. ಹೀಗಾಗಿ ಅಧಿಕೃತವಾಗಿ ನೋಟಿಸ್ ಕೊಡಲಾಗಿದೆ. ಈಗ ಏನು KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಚೇರಿ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದಾಗ ಶಾಕಿಂಗ್ ವಿಚಾರಗಳು ಹೊರಬಿದ್ದಿವೆ. ಮುಖ್ಯ ಕಚೇರಿಯಲ್ಲಿ ಅತಿದೊಡ್ಡ ಅಕ್ರಮ ಆಗಿದೆ. ಪಶುವೈದ್ಯಾಧಿಕಾರಿ ಎಕ್ಸಾಮ್ನ OMR ಶೀಟ್ಗಳನ್ನು ಸ್ಕ್ಯಾನ್ ಮಾಡಿ ಇಟ್ಟಿದ್ದ ಹಾರ್ಡ್ ಡಿಸ್ಕ್ ಕಚೇರಿಯಿಂದಲೇ ನಾಪತ್ತೆ ಆಗಿಬಿಟ್ಟಿದೆಯಂತೆ. ರೂಲ್ಸ್ ಪ್ರಕಾರ ಎಕ್ಸಾಮ್ ಸ್ಟಾರ್ಟ್ ಆಗುವಾಗ ಮಾತ್ರ ಸ್ಟ್ರಾಂಗ್ ರೂಮ್ ಓಪನ್ ಮಾಡಬೇಕು. ಒಳಗಡೆ ಕ್ವಶನ್ ಪೇಪರ್ ಹಾಗೂ OMR ಶೀಟ್ ಇಡುವಾಗ 24/7 CCTV ಕ್ಯಾಮರಾ ಕಣ್ಗಾವಲು ಇರಬೇಕು. ಆದರೆ KPSC ಸ್ಟ್ರಾಂಗ್ ರೂಮ್ನಲ್ಲಿ ಕ್ಯಾಮರಾ ಇದ್ರೂ ಕೂಡ ಅದರ ಡೇಟಾ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ಅಂತ ಅದ್ರ ಪಾಡಿಗೋದು. ಯಾವುದೇ ಆರೋಪ ಇರಲಿಲ್ಲ ಅಂದ್ರೂ ಎಕ್ಸಾಮ್ ಮುಗಿದು 1 ವರ್ಷದವರೆಗೂ CCTV ಡೇಟಾವನ್ನು ಸೇವ್ ಮಾಡಿಡಬೇಕು ಅನ್ನೋ ರೂಲ್ಸ್ ಇದೆ. ಇಲ್ಲಿ ಕನಿಷ್ಠ 6 ತಿಂಗಳ ಡೇಟಾ ಕೂಡ ಇಲ್ಲ. ಇಲ್ಲಿ ಆರೋಪ ಬಂದರೂ ಕೂಡ ಏನೋ ಕೇರಳದ ಹೆಸರು ಇನ್ನು ಮುಂದೆ ಅಧಿಕೃತವಾಗಿ ಕೇರಳಂ ಅಂತ ಬದಲಾಗಿದೆ. ಓಣಂ ಹಬ್ಬದ ಟೈಮ್ನಲ್ಲೇ ಕೇಂದ್ರ ಗೃಹ ಸಚಿವಾಲಯ ಆಗಸ್ಟ್ 25, 2026ರಿಂದ ಜಾರಿಗೆ ಬರೋ ರೀತಿ ಗ್ಯಾಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಏನೋ ದಿಲ್ಲಿಯಲ್ಲಿ ಭಾರಿ ಮಳೆಯಿಂದಾಗಿ ಹೊಸ ಸಂಸತ್ ಭವನ ಜಲಾವೃತವಾಗಿದೆ ಅನ್ನೋ ವಿಡಿಯೋ ಈಗ ರಾಜಕೀಯ ಗುದ್ದಾಟಕ್ಕೆ ಕಾರಣ ಆಗಿದೆ. ಇತ್ತೀಚೆಗಷ್ಟೇ ಅರುಣಾಚಲ ಪ್ರದೇಶದ ನದಿಯಲ್ಲಿ ಈಜಾಡಿ ನಾನೊಬ್ಬ ಕಿಲಾಡಿ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ರೀಲ್ ಹಾಕಿದ್ರು, ಪೋಸ್ಟ್ ಹಾಕಿದ್ರು. ರಾಹುಲ್ ಗಾಂಧಿಯನ್ನ ಕೆಣಕಿದ್ರು. ರಾಹುಲ್ ಗಾಂಧಿಗೆ ಹಿಂಗೆಲ್ಲ ಮಾಡೋಕ್ಕಾಗತ್ತಾ? ನೀವು ನನ್ನನ್ನು ಕಂಪೇರ್ ಮಾಡ್ತೀರಿ ರಾಹುಲ್ ಗಾಂಧಿ ಥರ ಅಂತ. ರಾಹುಲ್ ಗಾಂಧಿ ಹಿಂಗೆಲ್ಲ ಮಾಡೋಕ್ಕೆ ಬರುತ್ತಾ? ಅವ್ರಿಗೆ ಮೋಸ್ಟ್ಲಿ ಇದಕ್ಕೆಲ್ಲ ಟ್ರೈನಿಂಗ್ ಬೇಕಾಗುತ್ತೆ. ನಾವು ನೋಡಿ ಹುಟ್ಟದಲ್ಲಿಂದ ಹಿಂಗೆ ಹಾರಿ ಈಜೋಡ್ದವ್ರು ನಾವು, ರಭಸವಾಗಿ ಹರಿಯೋ ನದಿಗಳಲ್ಲಿ ಅಂತ ಕಿರಣ್ ರಿಜಿಜು ಹಾಕಿದ್ರು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ರಿಜಿಜು ಅವರ ಕಾಲೆಳೆದಿದೆ. ರಿಜಿಜು ಅವರೇ ಈಗ ಪಾರ್ಲಿಮೆಂಟ್ ವಾಟರ್ ಪಾರ್ಕ್ ಆಗಿದೆ, ಇಲ್ಲೇ ಬಂದು ಈಜು ಹೊಡೆದು ರೀಲ್ ಮಾಡಿ ಅಂತ ಲೇವಡಿ ಮಾಡಿದೆ. ಇನ್ನು ದೊಡ್ಡ ಸಾಧನೆ ಏನು ಗೊತ್ತಾ? ಲಡಾಖ್ನ ಅತಿ ಎತ್ತರದ ಪ್ರದೇಶದಲ್ಲಿ DRDO ತನ್ನ ಮಿಲಿಟರಿ ಕಾಂಬ್ಯಾಟ್ ಪ್ಯಾರಾಶೂಟ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ವಿಶ್ವದಲ್ಲಿ ಅತಿ ಎತ್ತರದ ಡ್ರಾಪ್ ಝೋನ್ಗಳಲ್ಲಿ ಒಂದಾದ ಲಡಾಖ್ನ ನ್ಯೋಮಾದಲ್ಲಿ ಈ ಟ್ರಯಲ್ ಆಗಿದೆ. ಅಲ್ಲಿನ ಟೆಂಪರೇಚರ್ -15°C, ಬರೋಬ್ಬರಿ 22,000 ಅಡಿ ಎತ್ತರದಿಂದ ವಿಂಗ್ ಕಮಾಂಡರ್ ರಾಹುಲ್ ಝಾ, ವಾಯುಪಡೆ ಅಧಿಕಾರಿಗಳಾದ RJ ಸಿಂಗ್ ಮತ್ತು ವಿವೇಕ್ ತಿವಾರಿ ಜಂಪ್ ಆಗಿದ್ದಾರೆ. 20,000 ಅಡಿ ಎತ್ತರದಲ್ಲಿ ಪ್ಯಾರಾಶೂಟ್ ಓಪನ್ ಆಗಿದೆ. ಎಲ್ಲರೂ 13,700 ಅಡಿ ಎತ್ತರದ ನೆಲದ ಮೇಲೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಏನು ಜಮ್ಮು ಕಾಶ್ಮೀರದಲ್ಲಿ ದೊಡ್ಡ ಉಗ್ರ ವಿರೋಧಿ ಕಾರ್ಯಾಚರಣೆ ನಡೆದಿದೆ. ಬರೋಬ್ಬರಿ 8 ಶಂಕಿತ ಉಗ್ರಗಾಮಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕಾಶ್ಮೀರದ ಶೋಪಿಯಾನ್, ಪುಲ್ವಾಮಾದಲ್ಲಿ ಇವ್ರನ್ನ ಹಿಡಿದು ಹಾಕಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರ, ಮದ್ದುಗುಂಡು, ದೇಶ ವಿರೋಧಿ ಪೋಸ್ಟರ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಸದ್ಯ ಆ ಭಾಗದಲ್ಲಿ ಆಪರೇಷನ್ ಕಂಟಿನ್ಯೂ ಆಗಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 183 ಪಾಯಿಂಟ್ಸ್ ಅಥವಾ 0.24% ಬಿದ್ದು 77,472ಕ್ಕೆ ತಲುಪಿದೆ. ನಿಫ್ಟಿ 126 ಪಾಯಿಂಟ್ಸ್ ಅಥವಾ 0.52% ಬಿದ್ದು 24,207ಕ್ಕೆ ರೀಚ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.01% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.59% ಏರಿಕೆಯಾಗಿದೆ. ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಅಮೆರಿಕದ ಜುಲೈ ತಿಂಗಳ ಪರ್ಸನಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ಸ್ ಆ ಇಂಡೆಕ್ಸ್ ರಿಲೀಸ್ ಆಗೋ ಮುನ್ನವೇ ಹೂಡಿಕೆದಾರರು ಸ್ವಲ್ಪ ಸೇಫ್ ಗೇಮ್ ಮಾಡಿದ್ದಾರೆ. IT ಷೇರುಗಳಲ್ಲಿ ಭಾರಿ ವೀಕ್ನೆಸ್ ಕಂಡುಬಂತು. ಅಮೆರಿಕದಲ್ಲಿ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಜೋರಾಗಿರೋದು, ವಿಸಾ ಅಪಾಯಿಂಟ್ಮೆಂಟ್ಗಳನ್ನು ಅಮೆರಿಕ ಸ್ಟಾಪ್ ಮಾಡಿರೋದು, ನಮ್ಮ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡ್ತೀವಿ ಇನ್ನಷ್ಟು ಫಿಲ್ಟರ್ ಮಾಡೋಕ್ಕೆ ಅಂಥೇಳಿ, ಇದರಿಂದ IT ಕಂಪನಿಗಳ ಲಾಭಾಂಶದ ಮೇಲೆ ಹೊಡೆತ ಬೀಳ್ಬೋದು ಅನ್ನೋ ಆತಂಕ ಇದೆ. ಕಚ್ಚಾ ತೈಲ ಬೆಲೆ ಕಮ್ಮಿ ಆಗ್ತಾ ಇದ್ರೂ ಕೂಡ ಸ್ವಲ್ಪ ಇರಾನ್ ಅಮೆರಿಕ ನಡುವಿನ ಬಿಕ್ಕಟ್ಟು ಏನು ಮುಗ್ದಂಗೆ ಏನು ಕಾಣಿಸ್ತಿಲ್ಲ. ಹಾಗಾಗಿ $85, $84, $86 ಪರ್ ಬ್ಯಾರಲ್ ಕ್ರೂಡ್ ಆಯಿಲ್ ಅದೇ ರೇಂಜ್ನಲ್ಲಿತ್ತು.
ಹೀಗಾಗಿ ಮಾರ್ಕೆಟ್ ಮೇಲೆ ನೆಗೆಟಿವ್ ಸೆಂಟಿಮೆಂಟೇ ಇತ್ತು. ಇತ್ತ ಕೋಟಕ್ ಮಹೀಂದ್ರ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಸ್ಟೀಲ್ ಮತ್ತು ಬಜಾಜ್ ಫಿನ್ಸಾವ್ ಗ್ರೀನ್ನಲ್ಲಿದ್ವು. ಇನ್ಫೋಸಿಸ್, ನೆಸ್ಲೆ, ಭಾರತಿ ಏರ್ಟೆಲ್, L&T ಮತ್ತು ಪವರ್ ಗ್ರಿಡ್ ಸೇರಿ ಸಾಕಷ್ಟು ಸ್ಟಾಕ್ಸ್ ರೆಡ್ನಲ್ಲಿದ್ವು. ಎಷ್ಟೆಷ್ಟು BSEನಲ್ಲಿ 2330 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1990 ಸ್ಟಾಕ್ಸ್ ರೆಡ್ನಲ್ಲಿ ಕೊನೆಯಾಗಿವೆ. ಭಾರತದ HAL ಮತ್ತು ಫ್ರಾನ್ಸ್ನ ಸಫ್ರಾನ್ ಸ್ವದೇಶಿ ನಿರ್ಮಿತ 13 ಟನ್ ತೂಕದ ಹೆಲಿಕಾಪ್ಟರ್ಗಳಿಗಾಗಿ ಇಂಜಿನ್ ಡೆವಲಪ್ ಮಾಡೋಕೆ ಅಗ್ರಿಮೆಂಟ್ ಮಾಡಿಕೊಂಡಿವೆ. ಈ ಹೊಸ ಎಂಜಿನ್ಗೆ ಅರಾವಳಿ ಅಂತ ಹೆಸರಿಡಲಾಗ್ತಿದೆ. ಸದ್ಯ 13 ಟನ್ ತೂಕದ ಹೆಲಿಕಾಪ್ಟರ್ಗಳು ಇನ್ನೂ ರೆಡಿ ಆಗ್ತಿವೆ, ಹೆಸರು ಕೊಟ್ಟಿಲ್ಲ. ಸದ್ಯ ಭಾರತೀಯ ವಾಯುಪಡೆ ಬಳಸ್ತಾ ಇರೋ ರಷ್ಯಾ ಮೂಲದ Mi-17 ಹೆಲಿಕಾಪ್ಟರ್ಗಳಿಗೆ ಪರ್ಯಾಯವಾಗಿ ಮಲ್ಟಿರೋಲ್ ಹೆಲಿಕಾಪ್ಟರ್ಗಳನ್ನು ಮಾಡಿಕೊಳ್ಳೋಕೆ ಪ್ಲಾನ್. ಜೊತೆಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಾಗಿ ಡೆಕ್ ಬೇಸ್ಡ್ ಮಲ್ಟಿರೋಲ್ ಹೆಲಿಕಾಪ್ಟರ್ ಕೂಡ ತಯಾರಿಸಲಾಗ್ತಾ ಇದೆ. ಈ 2 ಹೆಲಿಕಾಪ್ಟರ್ಗಳಿಗೂ ಕೂಡ ಹೊಸ ಅರಾವಳಿ ಎಂಜಿನ್ ಅನ್ನ ಹಾಕಲಾಗುತ್ತೆ. ಇಲ್ಲಿ HAL ಮತ್ತು ಸಫ್ರಾನ್ನ ಜಾಯಿಂಟ್ ವೆಂಚರ್ ಸಫಲ್ ಮೂಲಕ ಈ ಎಂಜಿನ್ ಅನ್ನ ಡೆವಲಪ್ ಮಾಡಿ ಉತ್ಪಾದನೆ ಮಾಡಲಾಗುತ್ತೆ. ಈ ಹಿಂದೆ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳಿಗೆ ಆರ್ಟೌಸ್ಟ್ ಎಂಜಿನ್ ಮತ್ತು ಲಘು ಯುದ್ಧ ಹೆಲಿಕಾಪ್ಟರ್ಗಳಿಗೆ ಶಕ್ತಿ ಸರಣಿಯ ಎಂಜಿನ್ಗಳನ್ನು ಕೂಡ HAL, ಸಾಫ್ರಾನ್ ಸೇರಿನೇ ತಯಾರಿಸಿದ್ವು. ಭಾರಿ ಲಾಸ್ ನಲ್ಲಿರೋ ಏರ್ ಇಂಡಿಯಾ ತನ್ನ ಮಾಲೀಕರಾದ ಟಾಟಾ ಸನ್ಸ್ ಹಾಗೂ ಸಿಂಗಪೂರ್ ಏರ್ಲೈನ್ ಹತ್ರ $1.5 ಬಿಲಿಯನ್ ಅಂದರೆ 14,000 ಕೋಟಿ ರೂಪಾಯಿ ಫಂಡ್ ಕೇಳ್ತಾ ಇದೆ. ಮಾರ್ಚ್ಗೆ ಎಂಡ್ ಆದ ಫಿನಾನ್ಷಿಯಲ್ ಇಯರ್ ನಲ್ಲಿ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸೇರಿ $2.33 ಬಿಲಿಯನ್ 22,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿವೆ. 2022ರಲ್ಲಿ ಟಾಟಾ ಗ್ರೂಪ್ ಈ ಕಂಪನಿಯನ್ನ ಸರ್ಕಾರದಿಂದ ಪರ್ಚೇಸ್ ಮಾಡಿದ ಮೇಲೆ ಕೇಳ್ತಾ ಇರೋ ಅತಿ ದೊಡ್ಡ ಫಂಡಿಂಗ್ ಇದು. ಈ ದುಡ್ಡು ಅರ್ಜೆಂಟ್ ಆಗಬೇಕು ಅಂತ ಏರ್ ಇಂಡಿಯಾ ಕೇಳ್ತಾ ಇದೆ. ಆದರೆ ಇದು ಹಂತವಾಗಿ ಸಿಗೋ ಚಾನ್ಸ್ ಇದೆ. ಜೊತೆಗೆ 25% ಶೇರ್ ಹೊಂದಿರೋ ಸಿಂಗಪೂರ್ ಏರ್ಲೈನ್ಸ್ ಕೂಡ ತನ್ನ ಪಾಲಿನ ದುಡ್ಡನ್ನು ಕೊಡಬೇಕಾಗತ್ತೆ. ಇಷ್ಟೊಂದು ಲಾಸ್ ಆಗೋಕೆ ಕಾರಣ ಇಸ್ರೇಲ್ ಇರಾನ್ ಯುದ್ಧದಿಂದ ಆದ ಸಮಸ್ಯೆ ಹಾಗೂ ಪಾಕಿಸ್ತಾನದ ಏರ್ ಸ್ಪೇಸ್ ರೆಸ್ಟ್ರಿಕ್ಷನ್ಸ್. ಜೊತೆಗೆ ಕಳೆದ ವರ್ಷ 260 ಜನರನ್ನ ಬಲಿ ಪಡೆದ ಭೀಕರ ವಿಮಾನ ಅಪಘಾತ ಕೂಡ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ ಏರ್ ಇಂಡಿಯಾಗೆ. ಮಹಾರಾಷ್ಟ್ರದಲ್ಲಿ 4,700 ಕೋಟಿ ರೂಪಾಯಿ ಮೊತ್ತದ ದೊಡ್ಡ ಪವರ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅದಾನಿ ಎನರ್ಜಿ AESL ಪಾಲಾಗಿದೆ. ಕರ್ನಾಟಕದ ರಿನ್ಯೂವೇಬಲ್ ಎನರ್ಜಿಯನ್ನು ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡೋದು, ಹಾಗೆ ಸುತಾರಾ, ಪುಣೆ, ಮುಂಬೈನಲ್ಲಿ 4,500 ಮೆಗಾವ್ಯಾಟ್ ಪಂಪ್ ಸ್ಟೋರೇಜ್ಗೆ ಸಪೋರ್ಟ್ ಮಾಡೋದು ಮೇನ್ ಟಾರ್ಗೆಟ್. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 704 ರೂಪಾಯಿ ಕಮ್ಮಿಯಾಗಿ 1,61,337 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 640 ರೂಪಾಯಿ ಕಮ್ಮಿಯಾಗಿ 1,47,790 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 1,111 ರೂಪಾಯಿ ಹೆಚ್ಚಾಗಿ 2,42,959 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಅವಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಹಲವಾರು ಸ್ಪೆಷಲ್ ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.